ಒಂದು ರೀತಿ ಕೊನೆಗೆ ಏನಾಗ್ತದೆ ಅಂದರೆ ಭಾಳ ಎಲ್ಲ ಮುಗಿದೋಗ್ಬಿಟ್ಮೇಲೆ ಮುಗಿದೋಯ್ತಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಭಾಷಣ ಗಿಷ್ಣ ಮಾಡಲ್ಲ, ಹೆದರ್ಕೋಬೇಡಿ. ಸಂಚಾಲಕನಾಗಿ 2 ಮಾತು ಹಾಡಬೇಕು ಅನ್ನೋದು ಅದು ಒಂದು ಆ ಫಾರ್ಮ್ಯಾಲಿಟಿಗೋಸ್ಕರ ಮಾತಾಡ್ತಿದ್ದೀನಿ. ಒಂದನೇದಾಗಿ ನಾನು ನೆನ್ನೆನೇ ಹೇಳಿದೆ, ಈ 2 ದಿನಗಳ ಈ ಸಾಹಿತ್ಯಗೋಷ್ಠಿ ಸಾಹಿತ್ಯೋತ್ಸವ ಏನಿದೆ ಇದು ಈ ಮಟ್ಟದಲ್ಲಿ ಯಶಸ್ವಿ ಆಗಬೇಕಾಗಿದ್ದರೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಾನೂ ಅಲ್ಲ, ಜೋಗಿನೂ ಅಲ್ಲ. ಅದಕ್ಕೆ ಮುಖ್ಯ ಕಾರಣ ಮದನಗೌಡರು ಮತ್ತು ಮಲ್ಲೇಶ್ ಗೌಡರು. ಅವರು ಏನಂದರೆ ಇದು ನಮಗೆ ಈ ಆಲೋಚನೆ ಬಂದಿದ್ದೇನೆ 3 ವರ್ಷದ ಹಿಂದೆ. ನಮ್ಗೆ ಭಾಳ ಆಪ್ತ ಮಿತ್ರರಾಗಿದ್ದರು ಮದನಗೌಡರು, ಮಲ್ಲೇಶ್ ಗೌಡರು. ಒಂದು ಸಲ ಇಲ್ಲೇ ನಾವು ಇದರಲ್ಲಿ ಸಿಕ್ಕಾಗಲೇ ಹಾಸನದಲ್ಲಿ ಸಿಕ್ಕಾಗ ಅವರು ನನ್ನ ಹತ್ರ ಹೇಳಿದರು. ಅವರೂ ಪ್ರತಿ ವರ್ಷ ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಬರ್ತಾಯಿದ್ದವರು. ಆ ಧಾರವಾಡ ಸಾಹಿತ್ಯ ಸಂಭ್ರಮ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ನಿಂತೋಯ್ತು, ಕೊರೋನಾ ಬಂದಿದ್ದು ನಂತರದ್ದು. ಆದರೆ ಅದನ್ನು ಅವ್ರಿಗೆ ಎಷ್ಟು ಇಷ್ಟ ಆಗಿತ್ತಂದರೆ ಅದನ್ನು ಮುಂದುವರಿಸ್ಬೇಕು, ನಾವು ಹಾಸನದಲ್ಲಿ ಅದನ್ನು ಮಾಡಬಹುದಾ ಅಂತ ಕೇಳಿದ್ರು. ಸೊ ಮಾಡ್ಬೋದು, ಆದರೆ ಅದು ಅಲ್ಲ, ನೀವು ಅದನ್ನು ಗೋಷ್ಠಿಗಳೆಲ್ಲ ಜವಾಬ್ದಾರಿ ತೊಗೊಳ್ತೀರಾ, ತಗೊಂಡು ಮಿಕ್ಕಿದ್ದೆಲ್ಲ ವ್ಯವಸ್ಥೆ ಬೇಕಾಗಿರೋ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಆ ರೀತಿ ಹೇಳೋರು ಎಲ್ಲಿ ಸಿಗ್ತಾರೆ ನಮಗೆ. ಸೊ ಅವರು ಅಷ್ಟು ಹೇಳಿದ್ಮೇಲೆ ನಾನು ಎಚ್ ಎಸ್ ವೆಂಕಟೇಶ್ಮೂರ್ತಿ, ನಾನು ಮತ್ತು ಜೋಗಿ ಎಲ್ಲ ಸೇರಿಕೊಂಡು ಮೊದಲನೆಯ ಆವೃತ್ತಿಯನ್ನು ನಾವು ನಡೆಸಿದ್ವಿ. ಅದು ಅತ್ಯಂತ ಯಶಸ್ವಿಯಾಗಿಯೂ ನಡೀತು ಮತ್ತು ಭಾಳ ಜನಪ್ರಿಯತೆಯನ್ನು ಗಳಿಸ್ತು. ಕೆಲವು ಅದರ ಬಗ್ಗೆ ಆಪಾದನೆಗಳು ಬಂದು ಅದು ಬಂದೇ ಬರ್ತದೆ. ಅದು 2ನೇ ಆವೃತ್ತಿಗೂ ಕೂಡ ಅವರು ಮೊದಲೇ ನಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು. ಎಲ್ಲಿ ಮದನಗೌಡರು ನೋಡಿ, ಇವರು ಎಲ್ಲೂ ಕಾಣೋದೇ ಇಲ್ಲ. ಅವರು ನನಗೆ ಮೊದಲನೇ ಆವೃತ್ತಿಯಿಂದ ಬೀಳ್ಕೊಡುವಾಗಲೇ ಒಂದು ಗೌರವದ ಅಂತ ಬೇರೆ ಒಂದು ಇದು ಕೊಟ್ಟಿದ್ದರು. ಆವಾಗಲೇ ಕೊಟ್ಟಿದ್ರಲ್ಲ, ಇಲ್ಲ ಇದು ಮುಂದಿನ ವರ್ಷಕ್ಕೆ ಅಡ್ವಾನ್ಸ್ ಅಂತ ಹೇಳಿದರು. ಅಂದರೆ ಆ ರೀತಿ ಅವರು ಅದನ್ನ ನಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಅವರು ಕೆಲಸ ಮಾಡಿಕೊಡ್ತಾರೆ. ನಮ್ಗೆ ಭಾಳ ಆಪ್ತ ಮಿತ್ರರು ಮಲ್ಲೇಶ್ ಗೌಡರು ಮತ್ತು ಮದನಗೌಡರು. ಮಲ್ಲೇಶ್ ಗೌಡರ ಜನಪದ ಗೀತೆಗಳನ್ನಂತೂ ಭಾಳ ನಾವು ಆಸ್ವಾದಿಸ್ತಾ ಇದ್ವಿ. ಈಗೂ 2 ದಿನ ಅದನ್ನು ಆಸ್ವಾದಿಸಿದ್ದೀವಿ ನಾವು. ಸೊ ಹೀಗೆ ನಮಗೆ ಆಪ್ತ ಮಿತ್ರರಾಗಿ ಅವರು ನಮ್ಮನ್ನು ಈ ಕೆಲಸಕ್ಕೆ ತೊಡಗಿಸ್ಕೊಂಡ್ರು. ಅದು ನಮ್ಮ ಸಂತೋಷದಿಂದ ನಾವು 2 ದಿನ 2 ಆವೃತ್ತಿಗಳನ್ನು ನಾವು ಇಡಿಸಿ. ಮತ್ತು ಮದನಗೌಡರು ಇವತ್ತು ಅವ್ರು ಮಾತಾಡುವಾಗ ಮೊದಲೇ ಮುಂದಿನ ವರ್ಷವೂ ಇವರೇ ಇದಕ್ಕೆ ಸಂಚಾಲಕರಾಗಿರಬೇಕು ಅಂತ ಈಗಾಗಲೇ ನಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅದು ಇಂಥವ್ರು ಎಲ್ಲಿ ಸಿಗ್ತಾರೆ, ಖಂಡಿತವಾಗಿಯೂ ಮಾಡ್ಬೋದು ಅಂತ ಹೇಳಿದೆ. ನಮಗೇನು ಸಂತೋಷ ಅಂದರೆ ಈ ಧಾರವಾಡ ಸಾಹಿತ್ಯ ಸಂಭ್ರಮನ ನಾನು 7 ವರ್ಷ ನಡೆದಿದ್ದು, 7-8 ವರ್ಷ ಧಾರವಾಡ 6 ವರ್ಷ ನಾವು 6 ವರ್ಷ ಹೋಗಿದ್ದೆ ನಾನು ಅಲ್ಲಿಗೆ. ಅದೊಂದು ಸಂಭ್ರಮ ಇತ್ತು ನಮ್ಮ ನಿಜವಾಗ್ಲೂ ಸಾಹಿತ್ಯ ಸಂಭ್ರಮ. ಅದು ಆ 2 ದಿನ ಅಥವಾ 3 ದಿನ ನಾವು ಸಂಪೂರ್ಣ ಬೇರೆ ಲೋಕದಲ್ಲಿರ್ತಾಯಿದ್ವಿ. ಅಂದರೆ ಎಲ್ಲ ರಾಜ್ಯದ ಎಲ್ಲ ಸಾಹಿತಿಗಳು ಅಲ್ಲಿ ಸಿಗ್ತಾಯಿದ್ರು. ಕೇವಲ ಭಾಗವಹಿಸಿದವರು ಅಷ್ಟೇ ಅಲ್ಲ, ಅದರಲ್ಲಿ ಅಲ್ಲಿಗೆ ಕೇಳಿಗೆ ಬರ್ತಾಯಿದ್ದಂಥವ್ರು ಕೂಡ ಅಚ್ಚುಕಟ್ಟಾಗಿ ಎಲ್ಲನೂ ಮಾಡ್ತಾಯಿದ್ರು ಎಲ್ಲ. ಅದು ಒಂದು ರೀತಿ ಮಾದರಿ ನಮಗೆ. ಆದ್ದರಿಂದಲೇ ಹಿಂದಿನ ವರ್ಷ ಕೂಡ ರಾಘವೇಂದ್ರ ಪಾಟೀಲರು ನಮಗೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದರು. ಆದರೆ ಈ ವರ್ಷ ಅವ್ರನ್ನೇ ಕರೆಸಿ, ನೋಡಪ್ಪ ನಾವು ನಿಮ್ಮ ಧಾರವಾಡ ಸಾಹಿತ್ಯ ಸಂಭ್ರಮದ ಮಾದರಿಯಲ್ಲಿ ಮಾಡ್ತಾಯಿದ್ದೀವಿ, ಏನಾದರೂ ಲೋಪದೋಷಗಳಿದೆಯೇನೋ ಅಂತ ಕೇಳಲಿಕ್ಕೋಸ್ಕರ ಅವರನ್ನು ನಾವು ಈ ಸಲ ಈ ಸಮಾರಂಭದ ಮಾತಿಗಾಗಿ ಕರೆದಿದ್ವಿ ಕೂಡ. ಅವರು ಕೂಡ ತುಂಬ ಇಷ್ಟಪಟ್ಟು ಈ ಥರ ತುಂಬ ಚೆನ್ನಾಗಿ ಆಗ್ತಾಯಿದೆ, ಮುಂದುವರಿಬೇಕು, ಪ್ರತಿ ವರ್ಷ ಇದು ಮುಂದುವರಿಬೇಕು ಅಂತ, ಖಂಡಿತವಾಗಿಯೂ ಅದನ್ನು ಮಾಡೋಣ ಅಂತ. ಅದು ಭಾಳ ಸಂತೋಷ ಏನಂದರೆ ನೀವು ಇಷ್ಟೊಂದು ಜನ ಇಲ್ಲಿಗೆ ಭಾಗವಹಿಸಿಗೆ ಬಂದರೆ ಯಾರು ತಾನೇ ಅಂತ ಸಾಹಿತ್ಯ ಗೋಷ್ಠಿಗಳನ್ನ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಇದೇ ರೀತಿಯ ಒಂದು ನಮಗೆ ಪ್ರೋತ್ಸಾಹ, ಇದೇ ರೀತಿ ರೆಸ್ಪಾನ್ಸ್ ನಮಗೆ ಸಿಕ್ಕಿದ್ರೆ ಖಂಡಿತವಾಗೂ ಕೂಡ ಅದನ್ನು ಮಾಡಲಿಕ್ಕೆ ನಾವಂತೂ ಸಿದ್ಧ ಇದ್ದೀವಿ. ಹಾಗೆ ರಾಘವೇಂದ್ರ ಪಾಟೀಲರು ಇನ್ನೊಂದು ಸಲಹೆ ಕೊಟ್ಟರು, ಗೋಷ್ಠಿಯ ಕೊನೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅಂತ. ಅದು ಸ್ವಲ್ಪ ಕಷ್ಟದ ಕೆಲಸನೇ. ಯಾಕಂದರೆ 15 ನಿಮಿಷದಲ್ಲಿ ನಿಮಗೆ ಈ ಥರ ಪ್ರಶ್ನೋತ್ತರಗಳು ಮಾಡೋದಿದೆಯಲ್ಲ, ಅಂದರೆ ಏನಾಗುತ್ತೆ ಅಂದರೆ ಪ್ರಶ್ನೆ ಕೇಳೋರು ಪ್ರಶ್ನೆ ಕೇಳೋದಿಲ್ಲ, ಅವರೇ ಒಂದು ಉಪನ್ಯಾಸ ಕೊಡೋಕ್ಕೆ ಶುರು ಮಾಡ್ತಾರೆ.
ಸೊ ಹಾಗಾಗಿ ಅವ್ರ ಉಪನ್ಯಾಸ ಹಾಗೆ ಅದರ ನಂತರ ಪ್ರಶ್ನೆ ಬರೋಷ್ಟೊತ್ತಿಗೆ ಮುಗಿದೋಗಿರುತ್ತೆ ಸಮಯ. ಸೊ ಇದು ನಾವೇನಿದ್ರು ಕೂಡ ಈ ಗೋಷ್ಠಿ ಆದಮೇಲೆ ಅವರಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಅವರು ಇದರಲ್ಲಿ ಏನು ರಿಸೋರ್ಸ್ ಪರ್ಸನ್ಸ್ ಬಂದಿದ್ದರು ಅವರೊಂದಿಗೆ ಅವ್ರು ಮಾತಾಡಿ ಕೂಡ ಮಾಡ್ಬೋದು, ಅದು ಮುಂದುವರಿಸ್ಬೋದು ಕೂಡ. ಹೀಗಾಗಿ ಇಲ್ಲಿ ಪ್ರಶ್ನೋತ್ತರ ಮಾಡೋದಕ್ಕೆ ನಮಗೆ ಸಮಯದ ಅಭಾವವೂ ಒಂದು ಕಾರಣ, ಮತ್ತು ಅದು ನಿಭಾಯಿಸೋದು ಕೂಡ ಭಾಳ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ವಿ. ಆದರೆ ಅದು ಒಂದು ಸಲಹೆಯನ್ನು ನಾವು ಗಂಭೀರವಾಗಿ ಪರಿಗಣಿಸ್ಬೋದು. ಒಂದು 15 ನಿಮಿಷ ಅದಕ್ಕಾಗಿ ಇಳಿಗೆ ಸಾಧ್ಯವ, ಆವಾಗ ಏನು ಮಾಡಬೇಕಾಗುತ್ತೆ, 2 ಗೋಷ್ಠಿ ಕಡಿಮೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಈ ಗೋಷ್ಠಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಭಾಳ ಅನೇಕರು ಕಾರಣರಾಗಿದ್ದಾರೆ. ನಾನು ಸುಮ್ಮನೆ ಮದನಗೌಡರು ಮಲ್ಲೇಶ್ ಗೌಡರು ಇಬ್ಬರ ಹೆಸರನ್ನಷ್ಟೇ ಇಲ್ಲಿ ನಾನು ಸೂಚಿಸ್ತಾ ಇದ್ದೀನಿ. ಆದರೆ ಅವರ ಜೊತೆಗೆ ಅವರ ಜೊತೆಯಾಗಿ ದುಡಿದಂಥ ಎಷ್ಟೊಂದು ಅವರ ಮಿತ್ರರಿದ್ದಾರೆ. ಸೊ ಅದಕ್ಕೆ ನಮ್ಮ ಬೊಮ್ಮೇಗೌಡರು ಹೇಳ್ಬೋದು, ನಾವು ಕೆಂಚೇಗೌಡರನ್ನ ಅವನ್ನ ನಾಡಪ್ರಭು ಕೆಂಪೇಗೌಡ ಅಂತ ಕರಿತೀವಿ. ಅವರು ಹಾಗೆ ನಾಡಗೌಡರ ಥರ ಇದ್ದಾರೆ. ಸೊ ಅವರು ಇಂಥ ಎಲ್ಲ ಸ್ನೇಹಿತರು ಸೇರಿ ಇದನ್ನು ತುಂಬ ನಮಗಂತೂ ಭಾಳ ಸಂತೋಷ ಆಯಿತು. ಇವತ್ತಿನ ಗೋಷ್ಠಿಗಳು ನಿನ್ನೆ ಗೀತ ಸಂಗೀತದ ಬಗ್ಗೆ ಆಗಲಿ, ಇವತ್ತಿನ ಕವಿತಾ ಸಮಯ, ಆ ಎರಡೂ ಕೂಡ ನಾನೇ ಒತ್ತಾಯ ಮಾಡಿ ಹಾಕಿದ್ದು. ಎಷ್ಟೊಂದು ಜನ ಅದನ್ನು ಇಷ್ಟಪಟ್ಟರು ಅನ್ನೋದು ನನಗೆ ಖುಷಿ ಆಯಿತು ಪರ್ಸ್ನಲ್ಲಾಗಿ. ಸೊ ಹೀಗಾಗಿ ಅನೇಕ ಇಂಥ ಗೋಷ್ಠಿಗಳನ್ನು, ವಿನೂತನವಾದ ಗೋಷ್ಠಿಗಳನ್ನು ನಾವು ಆಯೋಜಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಹೆಚ್ಚು ನಾವು ಈ ಸ್ಥಳೀಯರನ್ನು ಮತ್ತು ಹಾಸನ ಜಿಲ್ಲೆಯ ಸಾಹಿತಿಗಳನ್ನು ಕೂಡ ಇದರಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ಕೆ ಕೂಡ ನಾವು ಮುಂದಿನ ಗೋಷ್ಠಿಗಳಲ್ಲಿ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾ, ಇಷ್ಟೊಂದು ಈ 2 ದಿನಗಳ ಈ ಸಂಭ್ರಮವನ್ನು ಒಂದು ರೀತಿ ಕೊನೆಗೇನಾಗ್ತದೆ ಅಂದರೆ ಎಲ್ಲ ಮುಗಿದೋಗ್ಬಿಟ್ಮೇಲೆ ಮುಗಿದೋಯ್ತಲ್ಲ ಅಂತ ಬೇಜಾರಾಗುತ್ತೆ. ಹಾಗೆ ಆ ಬೇಸರ ನಮಗಿದೆ. ಹೇಗೂ ಮುಂದಿನ ವರ್ಷ ಇದೆಯಲ್ಲ ಅನ್ನೋ ಸಮಾಧಾನವೂ ಇದೆ. ಎಲ್ಲರಿಗೂ ನಮಸ್ಕಾರ.